ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇಂದು ನಾನು ನಿಮಗೊಂದು ಅದ್ಭುತವಾದ ಇಲೆಕ್ಟ್ರಿಕ್ ಚಾರ್ಜಬಲ್ ವುಡ್ ಸ್ಟವ್ ಅಥವಾ ಹೊಗೆ ಇಲ್ಲದ ಕಟ್ಟಿಗೆ ಒಲೆಯನ್ನು ಪರಿಚಯಿಸ್ತಾ ಇದ್ದೇನೆ. ಬನ್ನಿ ನಾವೀಗ ಇದನ್ನು ಓಪನ್ ಮಾಡ್ತಾ ಇದ್ದೀವಿ. ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಈ ಥರ ಈ ಸ್ಟವ್ ಇದೆ. ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ಇದು ನಾವು ದೊಡ್ಡದು ತೊಗೊಂಡಿದ್ದೀವಿ. ಚಿಕ್ಕದು ಬೇಕಂದ್ರೂ ಸಿಗುತ್ತೆ. ಅಂದರೆ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಷ್ಟು ಅಡುಗೆ ಮಾಡುವಂಥದ್ದು ಕೂಡ ಸಿಗುತ್ತೆ. ನೋಡಿ, ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. 3 ಸ್ಟೆಪ್ಸಲ್ಲಿ ನಾವು ಹೈ ಮತ್ತು ಮೀಡಿಯಮ್ಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆನ ಮಾಡ್ಕೋಬಹುದು. ನೋಡಿ, ಇಲ್ಲಿ ಇದಕ್ಕೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದರಿಂದ ಒಂದು ಸಲ ಚಾರ್ಜ್ ಮಾಡಿದ್ರೆ ನಾವು ಒಂದು ವಾರದವರೆಗೂ ಇದು ಚಾರ್ಜ್ ಆಗುತ್ತೆ. ಯಾವಾಗಲೂ ಕರೆಂಟ್ ಇರಬೇಕು ಅಂತಲೇ ಏನಿಲ್ಲ. ಇದನ್ನು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಯೂಸ್ ಮಾಡ್ಕೋಬೋದು. ಕರೆಂಟ್ ಅಂತೂ ತುಂಬಾ ಕಡಿಮೆ ಬೇಕಾಗುತ್ತೆ. ಇದಕ್ಕೇನು ಜಾಸ್ತಿ ಕರೆಂಟ್ ತೊಗೊಳ್ಳೋದೇ ಇಲ್ಲ. ನೋಡಿ, ಇದರಲ್ಲಿ ಬೂದಿ ಕಲೆಕ್ಟ್ ಆಗುತ್ತೆ. ನಾವು ಒಂದು ಪೇಪರ್ ಏನಾದರೂ ಕೆಳಗಡೆ ಹಾಕಿಬಿಟ್ಟು ಈ ಥರ ಓಪನ್ ಮಾಡಿ ಬೂದಿನ ತಕ್ಕೋಬಹುದು. ನೋಡಿ, ಇಲ್ಲಿ ಫ್ಯಾನ್ ಇಲ್ಲಿದೆ. ಇದರಲ್ಲಿ ಚಾರ್ಜಿಂಗ್ ಬ್ಯಾಟ್ರಿ ಸೌಲಭ್ಯ ಇದೆ. ಕಡಿಮೆ ಹೊಗೆ ಬರುತ್ತೆ ಮತ್ತು ಸುಲಭವಾಗಿ ಎಲ್ಲಂದ್ರಲ್ಲಿ ನಾವು ಇದನ್ನು ಎತ್ಕೊಂಡು ಹೋಗ್ಬೋದು. ಇದನ್ನು ನಾವು ಅಮೆಝಾನಲ್ಲಿ ತರಿಸ್ಕೊಂಡ್ವಿ. ಇದರ ರೇಟು 2950 ರೂಪಾಯಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ಬೇಕಂದರೆ ನೋಡ್ಬೋದು. ನೋಡಿ, ಇವಾಗ ಚಾರ್ಜ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಚಾರ್ಜ್ ಆಗುತ್ತೆ. ನಾವು ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ಮತ್ತೇನು ಚಾರ್ಜ್ ಮಾಡಬೇಕಾಗಿಲ್ಲ. ಇದಕ್ಕೆ ಕರೆಂಟ್ ತುಂಬ ಕಡಿಮೆ ತಗೊಳುತ್ತೆ. ಹಾಗಾಗಿ ಒಂದು ಸಲ ನಾವು ಚಾರ್ಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಬೆಂಕಿ ಹಚ್ಚುವಾಗ ಸ್ವಲ್ಪ ಹೊಗೆ ಅನಿಸುತ್ತೆ. ಹತ್ತದ ಮೇಲೆ ನಾವು ಫ್ಯಾನ್ ಆನ್ ಮಾಡಿದ್ರೆ ಒಂದು ಸ್ವಲ್ಪನೂ ಹೊಗೆ ಬರಲ್ಲ. ನೋಡಿ, ಒಂದು ಪೇಪರ್ ಇಟ್ಟು ಸಣ್ಣ ಸಣ್ಣದು ನಾನೀಗ ಕಟ್ಟಿಗೆ ಹಾಕ್ತಾಯಿದ್ದೀನಿ. ಈ ಥರ ಕಟ್ಟಿಗೆ ಹಾಕಿ ಇದಕ್ಕೆ ಉರಿ ಹಚ್ಚಿ ಸ್ವಲ್ಪ ದಪ್ಪ ಕಟ್ಟಿಗೆ ಹಚ್ಚಿಬಿಟ್ರೆ ಫ್ಯಾನ್ ಆನ್ ಮಾಡಿದ್ರೆ ಒಂದು ಸ್ವಲ್ಪ ಹೊಗೆ ಇರಲ್ಲ. ಕಟ್ಟಿಗೆ ಕಡಿಮೆ ಕೂಡ ಬೇಕಾಗತ್ತೆ. ಇದಕ್ಕೆ ಜಾಸ್ತಿ ಕಟ್ಟಿಗೆನೂ ಬೇಕಾಗಲ್ಲ. ನೋಡಿ, ಈಗ ಫ್ಯಾನ್ ಆನ್ ಮಾಡಿದ ತಕ್ಷಣ ನೋಡಿ ಒಂದು ಸ್ವಲ್ಪ ಹೊಗೆ ಇಲ್ಲ. ಈ ಸ್ಟವ್ನಲ್ಲಿ ಒಂದು ಫ್ಯಾನ್ ಅಳವಡಿಸಿದ್ದಾರೆ. ಆ ಫ್ಯಾನು ಕಟ್ಟಿಗೆ ಸಂಪೂರ್ಣವಾಗಿ ಸುಡುತ್ತೆ. ಹಾಗಾಗಿ ಹೊಗೆ ಬರೋದಿಲ್ಲ. ಇದರಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಕೊಟ್ಟಿದ್ದಾರೆ. ಅದರ ಸ್ಟೆಪ್ 1ಅಲ್ಲಿ ಲೋ ಫ್ಲೇಮಲ್ಲಿ ಉರಿಯುತ್ತೆ. ಆಮೇಲೆ ಸೆಕೆಂಡಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಉರಿಯುತ್ತೆ. 3ರಲ್ಲಿ ಆನ್ ಮಾಡಿದ್ರೆ ಹೈ ಫ್ಲೇಮಲ್ಲಿ ಉರಿಯುತ್ತೆ. ನೋಡಿ, ಜಾಸ್ತಿ ಅಡುಗೆ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಅಡುಗೆ ಕೂಡ ಬೇಗ ಆಗುತ್ತೆ. ನಾವು ಪಾತ್ರೆಗಳು ಇಟ್ಕೊಂಡು ಅಡುಗೆ ಮಾಡುವಾಗ ಸ್ವಲ್ಪ ಕಪ್ಪಗಾಗೋದು ಸಹಜ ಒಲೆ ಮೇಲಂದರೆ. ಜಾಸ್ತಿ ಎಲ್ಲ ನಾರ್ಮಲ್ ಒಲೆ ಥರ ಕಪ್ಪಗಾಗಲ್ಲ, ಸ್ವಲ್ಪ ಕಪ್ಪಗಾಗತ್ತೆ. ಅದನ್ನು ಈಸಿಯಾಗಿ ತೊಳ್ಕೊಳ್ಳೋದು ಹೆಂಗಂದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು ಪಾತ್ರೆಗೆ. ಎಣ್ಣೆ ಹಚ್ಚಿ ಇಟ್ಬಿಟ್ಟು ನಾವು ಅಡುಗೆನ ಮಾಡಿಕೊಂಡು ತೊಳೆದ್ರೆ ತುಂಬ ಈಸಿಯಾಗಿ ತೊಳ್ಕೊಬೋದು. ಎಣ್ಣೆ ಹಚ್ಚೋದ್ರಿಂದ ತುಂಬ ಕಪ್ಪಗದಕ್ಕೆ ಹತ್ತಿರೋದನ್ನು ತುಂಬ ಈಸಿಯಾಗಿ ತೊಳ್ಕೊಬೋದು. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನು ಹಾಲನ್ನ ಇಡ್ತಾಯಿದ್ದೀನಿ. ನೋಡಿ, ಪಾತ್ರೆಗೆ ಎಣ್ಣೆ ಹಚ್ಚಿ ಹಾಲು ಕಾದ್ಮೇಲೆ ನಾವು ಅದನ್ನು ಬಟ್ಟೆಯಿಂದ ಅಥವಾ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ರೂ ಕೂಡ ತುಂಬ ಈಸಿಯಾಗಿ ಈ ಮೇಲೆ ಸ್ವಲ್ಪ ಕಪ್ಪಗಾಗಿರೋದನ್ನು ಹೋಗುತ್ತೆ. ನಾವು ಇದ್ರ ಮೇಲೆ ತಂದೂರಿ ಐಟಮ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಒಲೆ ಉರಿದಾದ್ಮೇಲೆ ಒಳಗಡೆ ಬೆಂಕಿ ಇರುತ್ತಲ್ಲ, ಬೆಂಕಿ ಮೇಲೆ ನಾವು ಈ ಚಟ್ನಿಗಳು ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿ ಈರುಳ್ಳಿ ಸುಟ್ಕೋಬೋದು ಮತ್ತು ಕಾರ್ನ್ ಸುಟ್ಕೋಬೋದು. ಆಮೇಲೆ ಈ ತಂದೂರಿ ಚಿಕನ್ ಅದು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದೊಂಚೂರು ಹಾಗೇ ನಾವು ಉರಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀವಿ. ಹೊಗೆನೇ ಇಲ್ಲ, ನೀವು ನೋಡ್ಬೋದು. ನೀವೇನಾದರೂ ಕ್ಯಾಂಪಿಂಗ್ ಪ್ರಿಯರಾಗಿದ್ದರೆ ಅಥವಾ ಕಡಿಮೆ ವೆಚ್ಚದಲ್ಲಿ ಅಡುಗೆ ಮಾಡಲು ಬಯಸ್ತಿದ್ರೆ ಈ ಎಲೆಕ್ಟ್ರಿಕ್ ಚಾರ್ಜಬಲ್ ವುಡ್ ಸ್ಟವ್ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರಿಗೆ ತುಂಬಾ ಕೂದಲು ಉದುರುತ್ತೆ. ಅವರು ಕರೆಂಟ್ ಮೇಲೆ ನೀರು ಕಾಯಿಸ್ಕೊಂಡು ನಾವು ತಲೆ ಸ್ನಾನ ಮಾಡ್ತೀವಿ, ಅದಕ್ಕೆ ಈ ಥರ ಕೂದಲು ಉದುರುತ್ತೆ ಏನೋ ಅಂತ ಯೋಚನೆ ಮಾಡೋರಿಗೆ ಈ ಥರ ಈ ಸ್ಟವ್ನ ತೊಗೊಂಡು ಮನೆಯ ಬಾಲ್ಕನಿಯಲ್ಲೋ ಅಥವಾ ಮನೆಯ ಸ್ವಲ್ಪ ಹೊರಗಡೆನೋ ಈ ಥರ ಇಟ್ಟು ನೀರು ಕಾಯಿಸ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳೋದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.